ಯಾಕಮ್ಮ ಯಾಕೆ ಅಳ್ತಾ ಇದೆಯಾ? ಯಾಕೆ ಏನಾಯ್ತು? ಅದು ಅಜ್ಜಿ ಏನಾಯ್ತು ಅಂದ್ರೆ ಅಪ್ಪ ಅಮ್ಮ ಇಬ್ರು ಹೊಲಕ್ಕೆ ಹೋಗಿದ್ರಾ. ಅವರು ಹೊಲಕ್ಕೆ ಹೋಗಿದ್ದಾರೆ ಅಂತ ಮನೆ ಕೆಲಸ ಎಲ್ಲ ನಾನೇ ಮಾಡಿದೆ. ಮಾಡ್ಬಿಟ್ಟು ಶಗನ ಬೆಳ್ಯಾಕಂತ ಹೋದೆ. ಶಿವಾನು ಕಾಳು ಬಂದ. ಕಾಳು ಇಟ್ಟಿದ್ದೀನಿ ಒಳಗೋಗಿ ತಿನ್ನೋ ಅಂದೆ. ಶಿವಾನು ಒಳಗೋದ. ನಾನಲ್ಲಿ ಶಗನ ಬೆಳಿತಾ ಇದ್ನಲ್ಲ, ಅಲ್ಲಿ ಒಬ್ಬ ಕರಿದಡಿಯ ಬಂದ. ಇಷ್ಟೆಲ್ಲ ಆಯ್ತಾ ಮಗಳೇ? ನೀನು ಒಂಚೂರು ನಿಮ್ಮ ಅಪ್ಪ ಅಮ್ಮನಿಗೆ ಹೇಳ್ಬೇಕಲ್ವಾ ಆವಾಗಲೇ, ಹಿಂಗೆ ಹಿಂಗೆ ನೋಡ್ತಾನೆ ಹಿಂಗೆ ಮಾಡ್ತಾನೆ ಅಂತ. ನೀನು ಯಾಕೆ ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಡಿಲ್ಲ? ಅದು ಅಜ್ಜಿ, ಏನೋ ಬಿಡು, ದಾಟ್ ಹೋಗ ಚುಡಾಯಿಸ್ತಾನೆ ಹಂಗೆ ಹಿಂಗೆ ಅಂತ ನಾನು ಸುಮ್ಮನೆ ಆಗಿದ್ದೆ. ಇಷ್ಟಿಷ್ಟು ವಿಷಯಕ್ಕೆಲ್ಲ ಅಪ್ಪ ಅಮ್ಮನ ಮುಂದೆ ಹೇಳುದಾ? ಅಪ್ಪ ಅಮ್ಮ ಸಿಟ್ಟು ಮಾಡಿಕೊಂಡು ಅವ್ರ ಮನೆಗೆ ಹೋಗೋದಾ? ಅವ್ರು ನೋಡಿದ್ರೆ ದೊಡ್ಡ ವ್ಯಕ್ತಿಗಳು, ಏನೇ ಆದರೂ ದೊಡ್ಡ ಜಗಳನೇ ಮಾಡ್ತಾರೆ. ಏನಾದರೂ ಮಾಡಿ ಅಪ್ಪ ಅಮ್ಮನಿಗೆ ಹೆಚ್ಚು ಕಮ್ಮಿ ಮಾಡಲಿ, ಇಲ್ಲ ನನಗೆ ಏನಾದರೂ ಮಾಡಲಿ, ನಾನು ಒಬ್ಬೊಬ್ಬಳೇ ಹೋಗ್ತಾ ಇರ್ತೀನಿ. ಕಾಲೇಜ್ಗದು ಹೋಗುವಾಗ ಹಿಂಗೇನಾದರೂ ಅಡ್ಡ ಹಾಕಿ ಏನಾದರೂ ಮಾಡಿದ್ರೆ ಅಂತ ನಾನು ಎಲ್ಲಿದ್ದು ಬಿಡು ಅಂತ ಸುಮ್ಮನಾದೆ. ಆದರೆ ಅವನು ಈ ಸಲ ಮನೆಗೆ ಬಂದುಬಿಟ್ಟಿದ್ದ ಗೊತ್ತಾ? ಅಲ್ಲಮ್ಮ ಗೌರಿ, ಅವನು ಮನೆಗೆ ಬಂದುಬಿಟ್ಟಿದ್ದ. ಇಷ್ಟು ದಿನ ನೀನು ಹೇಳಬೇಕಲ್ಲೋ, ಒಂದು ಮಾತು ನೀನು ಇಷ್ಟು ದಿನ ಅಂತ ಹೇಳಿದ್ದೆ ಅಂದರೆ ನಾನು ಅವನು ಹೋಗಿ ಕೇಳಬೇಕಾಗಿತ್ತು. ಇಲ್ಲಾಂದರೆ ಹಿರಿಯರನ್ನ ಕುಡಿಸಿ ಕೇಳ್ತಿದ್ದೆ. ನೀನು ಈ ರೀತಿ ಒಮ್ಗಿಲೆ ಹೇಳ್ತಾ ಇದೀಯಾ? ನೋಡು, ಹೆಣ್ಮಕ್ಳಂದರೆ ನಮ್ಮ ರಕ್ಷಣೆಯಲ್ಲಿ ನಾವಿರಬೇಕು. ಅವರು ಒಂದ್ಸಲ ನಮ್ಮನ್ನು ನೋಡಿದ್ರೆ ಸಾಕು, ಏನಾದರೂ ಅಂದರೆ ಸಾಕು, ಅದನ್ನು ಬಂದು ತಂದೆ ತಾಯಿ ಹೇಳಬೇಕಾಗಿರೋ ಕರ್ತವ್ಯ ನಿಮ್ದಾಗಿರುತ್ತೆ. ನೀವೇನೋ ಬಿಡು, ಒಂದಿನ ಸುಮ್ಮನಾಗ್ತಾನೆ, 2 ದಿನ ಸುಮ್ಮನಾಗ್ತಾನೆ ಅಂದರೆ ಅವ್ರ ದಿನಕ್ಕೆ ಹೆಚ್ಚಾಗುತ್ತೆ ಹೊರತು ಅವ್ರು ಸುಮ್ಮನಾಗಲ್ಲ. ಗಂಡಸ್ರುಗಳೇ ಇಷ್ಟು. ಅದರಲ್ಲಿ ಕೆಟ್ಟ ಹುಡುಗರು ಇರ್ತಾರೆ, ಅವರು ಭಾಳ ಕೆಟ್ಟಿರ್ತಾರೆ. ಆದರೂ ಎಲ್ಲ ಗಂಡಸ್ರುಗಳಿಗೂ ಅಂತ ನಾನು ಹೇಳ್ತಾ ಇಲ್ಲ. ಕೆಲವರು ಚಲೋನೂ ಇರ್ತಾರೆ, ಕೆಲವರು ಕೆಟ್ಟರೂ ಇರ್ತಾರೆ. ಆ ಕೆಟ್ಟು ಮಾಡೋರಿಗೆ ಕಾಪಾಡೋ ಚಲೋ ಬಂದಿದ್ದಂತ ಹೇಳಿದಲ್ಲ, ಅಂಥ ಹುಡುಗರು ಇರ್ತಾರೆ. ಆದರೆ ನಮ್ಮ ಈ ಥರ ಹುಷಾರಲ್ಲಿ ನಾವು ಇರಬೇಕಲ್ವಾ? ನೀನು ಒಂದು ಮಾತು ನನಗೆ ಆವಾಗಲೇ ಅಂದಿದ್ದೆ ಅಂದರೆ ನಾನು ಎಚ್ಚರಿಕೆಯಲ್ಲಿ ಇರಾಕೆ ಬರ್ತಿತ್ತು. ಅವನು ಸ್ವಲ್ಪ ಅಂಜಿಕೆ ಹಾಕಿ ಬರಕ್ಕೆ ಬರ್ತಿತ್ತು ನಿಮ್ಮ ಅಪ್ಪನಿಗೆ ಹೇಳಿ. ನೀನು ಈ ರೀತಿ ಮಾಡ್ತಾ ಇದೀಯ ಅಂದರೆ ಸುಮ್ಮನೆ ಇದ್ದರೆ ಅವ್ನು ನಿನಗೆ ಹೆಚ್ಚು ಮಾಡ್ತಾನೆ ಗೊತ್ತಾ? ಅಂದರೆ ನಿನಗೂ ಏನಾದರೂ ಸುಮ್ಮನೆ ಇದ್ದರೆ ನಿನಗೆ ಇವಳು ಅಂಜ್ತಾಳೆ ಅಂತ ತಿಳ್ಕೊಂಬಿಟ್ಟಿದ ನಾನು. ನಿನಗೆ ಬೆದರಿಕೆ ಹಾಕಿ ಏನಾದರೂ ಮಾಡಿದ್ರೆ ಏನು ಮಾಡೋದು? ಏನು ಮಾಡೋದಮ್ಮ? ಆ ಹುಡುಗ ಹೊಡೆದು ಹೋದ್ನಲ್ಲ, ಅವಾಗ ಇವನು ನಿನ್ನ ಸುಮ್ಮನೆ ಬಿಡಲ್ಲ, ನಿನ್ನೂ ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಹೋಗಿದ್ದಾನಮ್ಮ. ಏನು ಚಿಂತೆ ಮಾಡಬೇಡ, ನಿಮ್ಮ ಅಪ್ಪ ಬರಲಿ ಹೇಳ್ತೀನಿ ಇರು. ಯಾರು ಬುಸುಡಿ ಮಗ ಅವ? ತೋರಿಸ್ ನೋಡಿ ಮೊಮ್ಮಗಳೇ. ಅವನ್ನ ಬೂಟ್ಲೆ ಹೊಡೆದು ಬುದ್ಧಿ ಕಲಿಸಿ ಬರ್ತೀನಿ. ನನ್ನ ಮೊಮ್ಮಗಳ ಮೇಲೆ ಕಣ್ಣು ಹಾಕ್ತಾನ ಯಾವನವನು? ಅದು ಯಾರು ಇಲ್ದಾಗ ಮನೆಗೆ ಬಂದು ನನ್ನ ಮೊಮ್ಮಗಳಿಗೇನೆ ಇದು ಮಾಡ್ತಾನ, ಚುಡಾಯಿಸ್ತಾನ. ನಡಿ, ಆ ಬೋಸಡಿ ಮಗನ ಯಾನವನು? ಅವನ ಯಾವ ದಡಿಯ, ಕರಿ ದಡಿಯ ಅಂದೆಲ್ಲ, ಅವನ ಕಾಲ ಕೈಯ ಮುರಿದು ಹೊಳೆದಂಡೆಲಿ ಬಿಸಾಕ್ ಬರ್ತೀನಿ ನಾನು. ಸ್ವಲ್ಪ ಸುಮ್ಮನೆ ಇರ್ತೀರಿ? ಮಾತಾಡೋದ್ರಾಗೂ ಸ್ವಲ್ಪ ತಿಳ್ಕೊಂಡು ಮಾತಾಡಬೇಕು. ಈಗ ಅವನು ಮನೆಗೆ ಬಂದು ಧಮಕಿ ಹಾಕಿದ್ದಾನೆ, ಆಕೆಗೆ ಚುಡಾಯಿಸಿದ್ದಾನೆ, ಆಕೆನ ಎಳ್ಕೊಂಡು ಎತ್ಕೊಂಡು ಹೋಗೋಕ್ಕೂ ಪ್ರಯತ್ನ ಪಟ್ಟಿದ್ದಾನೆ. ನೀವೀಗ ಅವನ್ನ ಹೋಗಿ ಮಲಗಿರೋದನ್ನು ಅವನ್ನ ಬಡ್ದೆಬ್ಬಿಸ್ತೀರಾ. ಏನಂತಂದರೆ ನೀವು ಹೋಗಿ ಅವನು ಬೈತೀರಾ. ಅವನು ಇಷ್ಟೇ ಚುಡಾಯಿಸ್ಕೊತ ಹೋಗ್ತಿರ್ತಾನೀಗ. ನೀವು ಹೋಗಿ ಅವ್ನು ಹೊಡೆಯೋದು ಬೈಯೋದು ಮಾಡಿದ್ರೆ, ನಾನು ಇವಳಿಗೆ ಏನು ಮಾಡ್ದೇ ಇವಳು ನಾನು ಹೊಡಿಸಿದಾಳೆ ಅಂತ ಅವಳ ಮೇಲೆ ಕೆಂಡ ಕಾರ್ತಾನ ಅವನು. ಅವನ ಮನಸ್ಸಲ್ಲಿ ಅದೇ ಉಳಿತೆ. ನಾವು ಹೋಗಿ, ನಾನು ಪಾರ್ವತಿ ಹೋಗಿ ಅವನಿಗೆ ಪ್ರೀತಿಯಿಂದ ಬುದ್ಧಿ ಹೇಳಿ ಬರ್ತೀವಿ. ನೋಡಿ, ನೀವು ಈ ರೀತಿ ಯಾವುದು ಇದನ್ನ ದುಡುಕಿ ನಿರ್ಧಾರ ತಗೋಬೇಡಿ. ಗಂಡಸರು ಹೋಗೋದಕ್ಕಿಂತ ಹೆಣ್ಮಕ್ಳು ಹೋಗಿ ಕಣ್ಣೀರು ಹಾಕಿದ್ರೆ ಅವರು ತಂದೆ ತಾಯಿ ಅವನಿಗೆ ಬುದ್ಧಿ ಹೇಳಿ ಒಳ್ಳೆಯ ರೀತಿಯಲ್ಲಿ ತಿಳಿ ಹೇಳ್ತಾರೆ. ನಾವು ಗಂಡು ಮಕ್ಕಳು ಹೋಗಿ ಅವ್ರನ್ನ ಹೊಡೆದು ಬಡ್ದು ಮಾಡೋದ್ರಿಂದ ಅವ್ರು ಸೇರಿ ಇಟ್ಕೊಂಡು ಇವಳು ಎಷ್ಟು ದಿನ ಅಂತ ನೀವು ಕಾಯ್ತೀರಾ? ಇವಳು ಹೊರಗಡೆನೇ ಹೋಗಲ್ವಾ? ಹೊರಗಡೆ ಹೋಗ್ತಾಳೆ ತಾನೆ, ಅವಾಗ ಅವನು ಅಡ್ಡ ಹಾಕ್ಬೋದಲ್ಲ, ಅವಾಗ ಹೇಳ್ಕೊಂಡು ಹೋಗ್ಬೋದಲ್ಲ. ಅದಕ್ಕಾಗಿ ನಮ್ಮ ಮಕ್ಕಳನ್ನ ನಾವು ರಕ್ಷಣೆಯಲ್ಲಿ ಇಟ್ಕೋಬೇಕಂದ್ರೆ ನಾವು ಅವಳನ್ನ ಇದನ್ನ ಮಾಡಬೇಕು. ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ನಾವು ಇಲ್ಲಿ ಸ್ವಲ್ಪ ಮಳೆ ಮತ್ತು ಗುಡುಗು ಸಿಡ್ಲು ಈ ರೀತಿ ಬರ್ತಾ ಇದೆ. ಹಾಗೆ ರೋಡಲ್ಲಿ ಮಕ್ಕಳು ಬಾಯ್ ಮಾಡ್ತಿರ್ತಾರೆ. ನಮ್ಮ ಮನೆ ಚಿಕ್ಕದು ಬೇರೆ ಇದೆ, ಹೀಗಾಗಿ ರೋಡಲ್ಲಿ ಮಕ್ಕಳು ಬಾಯ್ ಮಾಡೋದು ಎಲ್ಲ ಒಳಗಡೆ ದನಿ ಕೇಳುತ್ತೆ. ನಾವು ಇಷ್ಟೇ ಬಾಗಿಲು ಹಾಕಿ ವಿಡಿಯೋ ಮಾಡೋಕ್ಕತ್ರೂ ನಮಗೆ ಅದು ಸೌಂಡ್ ಬಂದೇ ಬರುತ್ತೆ. ಅದನ್ನು ಅವಾಯ್ಡ್ ಮಾಡೋಕ್ಕಾಗಲ್ಲ. ಆದರೆ ನೀವು ಹೇಳಿದ್ರಲ್ಲ, ನಾನು ಎಷ್ಟೊಂದು ನನ್ನ ಮಕ್ಕಳನ್ನ ಹೊರಗಡೆ ಕುಂಡಿಸಿ ನಾನು ರೂಮ್ ಒಳಗೆ ಕುಂತು ವಿಡಿಯೋನ ಮಾಡ್ತಾ ಇರ್ತೀನಿ. ಆದ್ರೂ ಆಜು ಬಾಜುದವ್ರನ್ನ ತಡೆಯೋಕ್ಕಾಗಲ್ಲ, ಅವ್ರು ಸ್ವಲ್ಪ ದನಿ ಬರೋದೆ. ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಕರುಳಿನ ಕುಡಿ ಸೀರಿಯಲ್ನ ನೋಡ್ತಾ ಇರಿ. ಮುಂದೆ ಮುಂದೆ ಇನ್ನೂ ತುಂಬ ಚೆನ್ನಾಗಿರೋ ಎಪಿಸೋಡ್ಗಳು ಬರ್ತವೆ. ಇದನ್ನು ಬಿಟ್ಟು ನಿಮಗೆ ಬೇರೆ ಯಾವುದಾದ್ರೂ ಕಾಮಿಡಿ ಆಗಲಿ, ಯಾವುದಾದ್ರೂ ಈ ರೀತಿ ಹಾರರ್ ಆಗಲಿ ಮಾಡು ಅಂತಂದರೆ ನಾನು ಮಾಡ್ತೀನಿ. ನೀವು ಅದನ್ನು ನನಗೆ ಹೇಳ್ಬೋದು, ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸಿದ್ರೆ ನಾನು ಮಾಡೇ ಮಾಡ್ತೀನಿ. ಇದೇ ಚಾನಲ್ ಒಳಗೆ ಅದನ್ನು ಒಂದು ಇದನ್ನು ಒಂದು ಹಾಕ್ಕೊತ ಹೋಗ್ತೀನಿ ನಾನು. ನಾನೇನು ಇದನ್ನು ಹಾಗೆ ಮುಂದೆ ಓಡಿಸ್ಕೊತ ಹೋಗಲ್ಲ. ಇದಕ್ಕೂ ಒಂದು ಎಂಡ್ ಅಂತ ಇರುತ್ತೆ. ಈಗ ಸ್ಟಾರ್ಟ್ ಆಗಿದೆ ಕತೆ. ಇದನ್ನು ಸ್ವಲ್ಪ ಒಂದು ಮುಂದೆ ಹೋಗಿ ಹೋಗಿ ಸ್ಟೋರಿ ಚೆನ್ನಾಗಿದೆ. ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ನೋಡೋಣ.
ಎಲ್ಲರೂ ನೋಡಿ ಹಾಗೆ ನಿಮ್ಮ ಪ್ರೋತ್ಸಾಹ ಇದೇ ರೀತಿ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ಈ ವಿಡಿಯೋದಲ್ಲಿ ಬರೋದು ಕೇವಲ ಕಾಲ್ಪನಿಕ ಮಾತ್ರ. ಇದು ಯಾವ ವ್ಯಕ್ತಿಗಾಗಲಿ ಯಾವ ಕಥೆಗಾಗಲಿ ಸಂಬಂಧಿಸಿದ್ದಲ್ಲ. ಅಪ್ಪ, ಅದು ನಾನು ಅಮ್ಮ ಹೋಗಿ ಬರ್ತೀವಿ, ಅಮ್ಮ ಹೇಳೋದೇ ಸರಿ ಐತೆ. ಈಗ ನಾನು ನೀವು ಪಾಪ ಊರಿಂದ ಬಂದಿದ್ದೀರ, ಇದೇ ಟೆನ್ಷನ್ ಆಯಿತು. ಇವಳು ಮನೆಗೆ ಬರೋ ಅಷ್ಟರಲ್ಲಿ ಏನೋ ರಾಧಾಂತ ಮಾಡ್ಕೊಂಡ್ಬಿಟ್ಲು ಅಪ್ಪ. ಅದೇ ಟೆನ್ಷನಲ್ಲಿ ಅದೇ ತಲೆಯಲ್ಲಿ ಇಟ್ಕೊಂಡು ಕುಂತಿದ್ದೆ. ಹೆಣ್ಮಕ್ಳು ಅಂದರೆ ಅವನ್ನ ನಾವು ಹೂವಿನಾಗ ನೋಡ್ಕೊತಾ ಇರ್ತೀವಿ. ಈ ರೀತಿ ಮುಳ್ಳುಗಳು ಬಂದು ಚುಚ್ಚ ಹೋಗ್ತವೆ. ಏನು ಮಾಡಬೇಕು, ಅವಳನ್ನ ಹೇಗೆ ಕಾಯಬೇಕು? ರಾಧಾ ಅಂತೂ ಹೇಗೋ ಮದುವೆ ಆಗಿ ಹೋಗ್ಬಿಟ್ಲು. ಅವಳದು ಏನು ಖರ್ಚು ನೀಚು ಏನು ಇಲ್ಲದೆ ಮದುವೆ ಸಂಭ್ರಮ ಏನು ನೋಡ್ದೇನೆ ಅವಳು ದಾಟ್ಬಿಟ್ಲು. ಆದರೆ ಇವಳು ಹೆಂಗಪ್ಪ ಅಂತ ಯೋಚನೆ ಆಗ್ಬಿಟ್ಟಿದೆ ನನಗೆ. ಯಾಕಂದರೆ ಲವ್ ಪವ್ ಅಂತ ಇವಳು ಹೋದರೆ ಇವರಪ್ಪನ ಮನಸ್ಸು ಕೆಟ್ಟುಬಿಡುತ್ತೆ. ಹಾಗಾಗಿ ಇವಳೊಂದು ಎಲ್ಲಾರ ಚಲೋ ಮಂತಾನ ನೋಡಿ ಕಾಲೇಜು ಗೀಲೇಜು ಎಲ್ಲ ಬಿಡಿಸಿ ಮದುವೆ ಮಾಡಿಕೊಟ್ಬಿಟ್ರೆ ಅಷ್ಟೇ ಸಾಕಾಗಿದೆ ನನಗಂತೂ. ಬೇಡ ಅಮ್ಮ, ನಂಗೆ ಮದುವೆ ಬೇಡ. ನಂಗೆ ಇಷ್ಟು ಜಲ್ದಿ ಮದುವೆ ಬೇಡ. ನಾನು ಇನ್ನೂ ಚಿಕ್ಕವಳು. ನನಗೆ ಮದುವೆ ಏನು ಮಾಡಿ ಏನು ಮಾಡ್ತೀಯ? ನಾನು ಈಗ ಫಸ್ಟ್ ಇಯರ್ ಇದ್ದೀನಿ. ನಾನೆಲ್ಲ ಡಿಗ್ರಿ ಅದು ಮುಗಿಸಿ ಇನ್ನೂ ಚೆನ್ನಾಗಿ ಓದಬೇಕು ಅಂತ ನಂಗೆ ಆಸೆ ಇದೆ. ಇಂಥ ಹೊಲಸು ಹುಡುಗರಿಗೋಸ್ಕರ ನಾನು ನನ್ನ ಎಜುಕೇಷನ್ನ ಹಾಳು ಮಾಡ್ಕೊಳ್ಳೋ ಅಮ್ಮ ನಾನು ಹೋಗೇ ಹೋಗ್ತೀನಿ ಕಾಲೇಜಿಗೆ. ಮೊಮ್ಮಗಳೇ, ಹೋಗು. ನೀನು ಕಾಲೇಜ್ಗೆ ಹೋಗುವಾಗ ನಾನು ಕಳಿಸ್ಬರ್ತೀನಿ, ನಾನು ಕರ್ಕೊಂಬರ್ತೀನಿ. ನಿನ್ನನ್ನು ನಾನು ಓದಿಸ್ತೀನಿ. ನಿನಗೋಸ್ಕರನೇ ನಾನು ಇಲ್ಲಿ ಇರ್ತೀನಿ. ಆದರೆ ನೀನು ಅಂಜಿ ಯಾವನಿಗೋಸ್ಕರ ನೀನು ಅಂಜಿ ಕಾಲೇಜ್ ಬಿಡಬೇಡ. ಹೋಗು ನೀನು. ನಾನು ಧೈರ್ಯ ಇದೆ ನಿನಗೆ. ಅಪ್ಪ, ನೀವು ಹಾಗೆ ಹೇಳ್ತೀರಲ್ಲ ಅವಳಿಗೆ. ಅಲ್ಲ ಅದು ಏನು ಮಾತಾಡಬೇಡಮ್ಮ, ಏನು ಹೇಳಬೇಡ. ಅವಳು ಹೋಗಲಿ, ಅವಳು ಶಾಲೆ ಕಲೀಲಿ. ಅವಳು ರಾಧನ್ ಗತೆ ಆಗೋದು ಬೇಡ. ಅವಳು ಚೆನ್ನಾಗಿ ಅವಳ ಜೀವನದಲ್ಲಿ ಚೆನ್ನಾಗಿರಲಿ. ಸರಿ ಆಯಿತು ಅಪ್ಪ. ಪಾಪ ಬಂದು ತುಂಬ ಹೊತ್ತಾಯಿತು. ಅಮ್ಮ, ಬಾ ಅಮ್ಮ, ಈ ಕಡೆ ಕೂತ್ಕೋ. ನಿಮಗೆ ಪಾಪ ಕುಡಿಯೋಕೆ ನೀರು ತಂದು ಕೊಟ್ಟಿಲ್ಲ, ತೊಗೊಂಡು ಬರ್ತೀನಿ. ಬೇಡಮ್ಮ, ಅದೇನು ನನಗೇನು ಬೇಡ. ನೀರು ಅಂದ್ರೆ ದಾವರ್ಕೆ ಆಗ್ತಾಯ್ತಲ್ಲ, ನಾವು ಬಾಟ್ಲುಗಳಲ್ಲಿ ನೀರು ತುಂಬ್ಕೊಂಡು ಬಂದ್ವಿ. ಹಂಗೆ ಬರ್ತಾ ಬಸ್ ಸ್ಟ್ಯಾಂಡಾಗ ಇಳಿಬಿಡ್ದಾವ. ಭಾಳ ಯಾಕೋ ಹೊಟ್ಟೆ ಭಾಳ ಹಸಿ ಆತಿತ್ತು ನನಗೆ. ಯಾಕೋ ಏನು ತಡ್ಕೊಳಕ್ಕಾಗಲಿಲ್ಲ. ಬರುವಾಗ ರಾಧಾ ಎಲ್ಲ ತಿಂಡಿ ಮಾಡಿಕೊಟ್ಟಿದ್ಲು. ಎಲ್ಲ ತಿಂಡಿ ತಿಂದು ಹೊಟ್ಟೆ ತುಂಬ ತಿಂದು ಆಮೇಲೆ ನಿಂಗೆ ಏನೇನೋ ಮಾಡಿಕೊಟ್ಟು ಕಳ್ಸವಳೆ. ರವೆ ಉಂಡೆ ಮಾಡೋಳು, ಚಕ್ಲಿ ಮಾಡೋಳ, ಆ ಚೂಡ ಹಚ್ಚಿದಾಳ. ಹಂಗೆ ಅಷ್ಟೆಲ್ಲ ಯಾಕೆ ಮಾಡಿಕೊಟ್ಟು ಕಳ್ಸಲೇವ? ಅಲ್ಲ ಪಾಪ ಅದು ಹುಡುಗಿಗೆ ತಾನ ತರಾಸು ಮಾಡ್ಕೊಂಡೈತೆ. ನಾ ಮಾಡಿಕೊಟ್ಟು ಕಳ್ಸೋದಲ್ದ ಮಗಳಿಗೆ ತಾ ಮಾಡೈತೆ ನನ್ನ ಮಗಳ. ಅದಷ್ಟೇ ಯಾಕ, ನೀನು ಏನೇನು ಚಟ್ನಿಗಳು ಇಷ್ಟ ಅಂತ, ಮತ್ತು ಅದ್ರಲ್ಲಿ ಬೇರೆ ಈ ಗೌರಿಗೆ ಇದು ಇಷ್ಟ ಅಂತಲ್ಲ, ಅದೇನಂತಾರೆ ಬಾದಾಮ್ ಪುರಿ. ಅವನ್ನ ಕುತ್ಕೊಂಡು ಎಲ್ಲ ಮಾಡಿಸಿದಾಳ. ಇನ್ನೊಬ್ಬಾಕಿ ಲಕ್ಷ್ಮಮ್ಮ ಅಂತ ಕೆಲ್ಸಕ್ಕೆ ಬಂದಾಳ. ಆಕಿ ಕೂಡಿ ಇಬ್ಬರು ಕೂಡಿ ಮಾಡಿ ಏನು ಡಬ್ಬಿ ಡಬ್ಬಿ ತುಂಬಿ ಕಳ್ಸಿದಾಳ. ಚೀಲ ಅಲ್ಲೇ ಇಟ್ಟಿದ್ದೀನಿ ನೋಡು. ನೀವು ಬಾಯ್ ಮಾಡಕತ್ರಲ್ಲ, ನಾನು ಅಲ್ಲೇ ಒಳಗಿಟ್ಟು ಓಡ್ ಬಂದ್ಬಿಟ್ಟೆ. ಪಡ್ಸಾಲೆಯಾಗಿ ಇಟ್ಟಿದ್ದೇನೆ ನೋಡಿ ಚೀಲ. ಐ ಬಾದಾಮ್ ಪುರಿ ನನಗೆ ಭಾಳ ಇಷ್ಟ. ನಮ್ಮ ಅಕ್ಕಾರ ಮಾಡ್ಕೊಟ್ಟು ಕಳ್ಸೋಣ ಅಂದ್ರೆ ಅವಳಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಅದ ಅಂತ ಗೊತ್ತಾಕತಿ. ನಂಗೆ ಬಾದಾಮ್ ಪುರಿ ಬೇಕೀಗ. ಹೋಗುವ, ಅಲ್ಲೇ ಪಡ್ಸಾಲೆಯಾಗ ಎಲ್ಲ ಡಬ್ಬಿಗಳ ತುಂಬ್ಕೊಂಡು ಕೊಟ್ಟು ಕಳ್ಸಾಳ ನಿಮ್ಮ ಅಕ್ಕ. ಅಲ್ಲಿ ಇಟ್ಟಿದೆ ನೋಡು. ನೀವು ಯಾಕೋ ಬಾಯ್ ಮಾಡಕತ್ತಾರೆ, ನನಗೂ ಚೀಲ ವಜ್ಜೆ ಅಥವಾ ಒಂದು ಹುಡುಗನ ಕಡೆಯಿಂದ ಅಲ್ಲಿಂದ ಬಸ್ ಸ್ಟ್ಯಾಂಡಾಗಿಂದ ಹೊತ್ತಿಸ್ಕೊಂಬಂದ ನಮ್ಮ ಅರಿಬಿ ಯಾವ ಅಂದ್ರೆ ಭಾಳ ಆತ್ಲ. ಅದಕ್ಕೊಂದು 10 ರೂಪಾಯಿ ಕೊಟ್ಟು ಕಳ್ಸೀನಿ, ತೊಗೊಂಡು ಹೋಗ್ತದ. ಅದಕ್ಕೆ ತಂದು ಅಲ್ಲೇ ಪಡ್ಸಾಲೆಯಾಗಿ ಇಟ್ಬಿಡ್ತು. ನಾ ತೊಗೊಂಡು ಇನ್ನು ಒಳಗೆ ಬರ್ಬೇಕಾ ನೋಡ್ದೆ ಅಂದ್ರೆ ನಿಮ್ದು ಬಾಯಿ ಕೇಳಾಕೈತ್ಲ, ಅದಕ್ಕೆ ಯಾಕಂತ ಕೆಸನ ಅಲ್ಲೇ ಇಟ್ಟು ಬನ್ನಿ. ಹೋಗುವ, ಪಡ್ಸಾಲೆಯಾಗೈತೆ ಎಲ್ಲ ಅಡುಗೆ ಮಾಡಿ ಕೊಟ್ಟು ಕಳ್ಸಾಳ ನಿಮ್ಮ ಅಕ್ಕ. ಹಿಂಗೆ ಏನೇನು ಬೇಕು ಎಲ್ಲ ತಿನ್ನೋಕೆ ಹೋಗಿ ತೆಗೆದು ಇಡೋನು ಅಡುಗೆ ಮನೆಯಾಗೇನ. ಆತಜ್ಜಿ. ಅಮ್ಮ, ಇವಳು ಗದ್ದಲಲ್ಲಿ ಕೇಳೋದೇ ಮರ್ತೆ. ರಾಧಾ ಹೇಗಿದ್ದಾಳಮ್ಮ? ರಾಧಾ ಚೆನ್ನಾಗಿದ್ದಾಳ? ರಾಧಾ ಹೇಗಿದ್ದಾಳೆ ಅಂತ ಗೊತ್ತಾದರೆ ನಿನಗೆ ಆಶ್ಚರ್ಯ ಆಗುತ್ತೆ. ಅವಳು ನೋಡಿದ್ರೆ ಸಾಕೀಗ ಅಯ್ಯೋ ಇವಳೇ ರಾಧಾನ ಅಂತ ಅನಿಸ್ಬೇಕು. ಆ ರೀತಿ ಚೇಂಜ್ ಆಗಿದ್ದಾಳೆ. ಅತ್ತೆನ ಗಡ 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 ಅಂತ ನಡಗಿಸ್ತಾ ಇದ್ದಾಳೆ. ಹೋಗತ್ತ ರಾಧಾ. ಹೌದಮ್ಮ, ನೀನು ರಾಧನ ಬಗ್ಗೆ ಚಿಂತೆನೇ ಮಾಡಬೇಕಾಗಿಲ್ಲ. ಅವಳ ಅತ್ತೆ, ಅವಳ ನಾದ್ನಿನ ಹಂಗೆ ಅಂಗೈಯಲ್ಲಿ ಬುಗುರಿ ಬುಗುರಿ ಆಡಿಸ್ದಂಗೆ ಆಡಿಸ್ತಾಳೆ ನೋಡು ಅಂತ ಏನು. ಅಯ್ಯೋ, ಹಾಗೆ ಮಾಡೋದು ಬೇಡ. ಅವಳು ಅತ್ತೆ ಮಾವ ನಾದ್ನಿ ಗಂಡ ಎಲ್ಲರ ಜೊತೆ ಸುಖವಾಗಿ ಸಂತೋಷವಾಗಿರ್ಬೇಕು. ಅವ್ರನ್ನ ಇವಳು ಬುಗುರಿ ಆಡಿಸೋದು, ಇವಳು ಅವ್ರನ್ನ ಬುಗುರಿ ಆಡಿಸೋದು ಇದು ಚಲೋ ಅಲ್ಲಮ್ಮ. ಬಾಳೆ ಒಂದು ಸಂಸಾರ ಅಂದ್ರೆ ಅದು ಯಾವ ರೀತಿ ಇರಬೇಕು, ಸುಖವಾಗಿ ಸಂಸಾರ ಮಾಡ್ಕೊಂಡು ಹೋಗ್ಬೇಕು. ಇವಳು ಯಾಕೆ ಈ ರೀತಿ ಮಾಡ್ತಾ ಇದ್ದಾಳೆ ರಾಧಾ? ನನಗೊಂದ್ಸಲ ಅವಳ ಜೊತೆ ಫೋನ್ನಾಗ ಮಾತಾಡ್ಬೇಕಂತ ಆಸೆ. ಅವಳಿಗೊಂದ್ಸಲನೂ ಅನ್ಸಲ್ವಾ ನಾನು ನೋಡಬೇಕು ಮಾತಾಡಬೇಕು ಅಂತ? ಅನ್ಸುತ್ತೆ ಮಗಳ. ಆದ್ರೆ ಅದಕ್ಕೂ ಒಂದು ಸಮಯ ಸಂದರ್ಭ ಅಂತ ಇರುತ್ತೆ. ಮಾಡ್ತಾಳೆ, ಅಲ್ಲಿವರೆಗೂ ತಡ್ಕೊ. ಅವಳ ಹತ್ರ ಫೋನ್ ಇಲ್ಲ ಈಗ. ಫೋನು ದೀಪಕನ ಹತ್ರ ಇರುತ್ತೆ. ದೀಪಕ ಬೆಳಗ್ಗೆ 9 ಆಫೀಸ್ಗೆ ಹೋಗ್ಬಿಡ್ತಾನೆ. ಸಾಯಂಕಾಲ ಬರ್ತಾನೆ. ಅವನು ಮಾತಾಡೋದೆ. ಅವನಿಗೆ ಅವಳಂದ್ರೆ ಭಾಳ ಇಷ್ಟ. ಅವಳ ಹೊರ ಕರ್ಕೊಂಡು ಹೋಗ್ತಾನೆ. ಹಿಂಗೆ ಅವಳ ಜೊತೆ ಮಾತಾಡ್ಕೊತ ಕುಂದಿರ್ತಾನೆ. ಅವನು ಯಾರ ಜೊತೆನೂ ಮಾತಾಡೋಕ್ಕೆ ಅವಳನ್ನ ಬಿಡೋದೇ ಇಲ್ಲ. ನಮ್ಮ ಜೊತೆನೇ ಮಾತಾಡೋಕ್ಕೆ ಅವಳನ್ನ ಜಾಸ್ತಿ ಬಿಟ್ಟಿಲ್ಲ. ಹೀಗಾಗಿ ಅವಳು ಫೋನ್ ಹಚ್ಚೋಕ್ಕೆ ಟೈಮ್ ಸಿಕ್ಕಿಲ್ಲ. ಆದರೂ ಹಚ್ತಾಳೆ.
ನೀನು ಏನು ಯೋಚನೆ ಮಾಡಕ್ಕೆ ಹೋಗ್ಬೇಡ, ಒಂದು ಟೈಮ್ ಅಂತ ಬರ್ಬೇಕು ಅದಕ್ಕೂ. ಅಲ್ಲಿ ತನಕ ತಡ್ಕೊ ನೀನು. ಏನು ಅನ್ಸುತ್ತೋ ಏನೋ, ಅವಳ ದನಿ ಕೇಳಿ ಅವಳ ಜೊತೆ ಮಾತಾಡಿ 1 ತಿಂಗಳಾಗ್ತಾ ಬಂತಮ್ಮ. ನನಗಂತೂ ಒಳ್ಳೆ ಟೆನ್ಷನ್ ಆಗ್ಬಿಟ್ಟಿದೆ. ಏನು ಯೋಚನೆ ಮಾಡಕ್ಕೆ ಹೋಗ್ಬೇಡ, ಅವಳು ಆರಾಮಿದ್ದಾಳೆ, ನೀನು ಚೆನ್ನಾಗಿರೋ ಅಷ್ಟೆ. ಇವಳನ್ನ ಯಾವ ರೀತಿ ಸದೆ ಬಡಿಬೇಕು, ಯಾವ ರೀತಿ ಮನೆಯಿಂದ ಹೊರಗೆ ಹಾಕಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನೂ ವರ್ಕೌಟೇ ಆಗ್ತಾ ಇಲ್ಲಲ್ಲ. ಇವತ್ತು ನಮ್ಮ ಅಕ್ಕ ಬರ್ತೇನೆ ಅಂದಾಳ. ಸರಿ, ಅವಳು ಬಂದರೆ ಒಳ್ಳೇದಾಗತ್ತೆ, ನೋಡೋಣ. ಆ ಹುಡುಗಿ ಕರ್ಕೊಂಬರ್ತೇನೆ ಅಂದಾಳ, ಅವಳಿಗೋಸ್ಕರನೇ ಕಾಯ್ತಾ ಇದ್ದೀನಿ ರೆಡಿ ಆಗಿಬಿಟ್ಟು. ಇನ್ನೂ ಬರ್ತಾ ಇಲ್ಲ, ಯಾವಾಗ ಬರ್ತಾಳೋ. ನಮ್ಮ ಅತ್ತೆ ಯಾರಿಗೆ ವೇಟ್ ಮಾಡ್ತಾ ಇದ್ದಾರೆ? ಇಷ್ಟೊಂದು ಚೆನ್ನಾಗಿ ರೆಡಿ ಆಗಿಬಿಟ್ಟು ಯಾರು ಬರ್ತಾರಂತ ದಾರಿ ಕಾಯ್ತಾ ಇದ್ದಾರೆ. ಎಲ್ಲ ಟೇಬಲ್ಸ್ ಎಲ್ಲ ರೆಡಿ ಮಾಡಿಸಿದ್ದಾರೆ ಅಲ್ಲಿ. ನನಗೇನೇನೋ ಅದು ಇದು ಸ್ನ್ಯಾಕ್ಸ್ ಮಾಡೋಕ್ಕೆ ಹೇಳಿದ್ದಾರೆ. ಇಲ್ಲಿ ಯಾರು ಬರ್ತಾ ಇದ್ದಾರೆ, ಯಾರು ಬರ್ತಾ ಇದ್ದಾರೆ ಇಲ್ಲ ಅಂತ ಏನೂ ಹೇಳಿಲ್ಲ ನನಗೆ ಇವರು. ಏನೂ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಇವ್ರು ನನ್ನ ಹೊರಗೆ ಹಾಕೋಕ್ಕೆ. ನಾನು ಇವ್ರಿಗೆ ಜಗ್ಬಾರ್ದು ಅಷ್ಟೇ, ಇಲ್ಲೇ ನಿಂತ್ಕೊಂಡು ನೋಡ್ತೀನಿ ನಾನು. ಯಾರೋ ಬಂದ್ರಲ್ಲ ಇವರು, ಯಾರಿವರು? ಇವರು ಈ ಕಡೆಯವರಂತೂ ಅಲ್ಲವೇ ಅಲ್ಲ. ಎಷ್ಟೊಂದು ಚೇಂಜು, ಎಷ್ಟು ಫ್ಯಾನ್ಸಿ ಇದ್ದಾರೆ ಇವರು. ಇವ್ರ ಫ್ರೆಂಡ್ಸ್ ಎಲ್ಲ ಹಿಂಗೆ ಏನು ಈ ರೀತಿ ಫ್ಯಾನ್ಸಿಯಾಗಿ ಡ್ರೆಸ್ ಹಾಕ್ಕೊಂಡು ಈ ರೀತಿ ರೆಡಿ ಆಗ್ತಾರೆ? ಯಾರು ಇರ್ಬೋದು ಇವರು? ಇನ್ನೂ ಬರ್ತಾ ಇಲ್ಲ. ಇವ್ರಿಗೇನಾದರೂ ಫೋನ್ ಆದರೂ ಹಚ್ಚಲಾ? ಇವ್ರ ಬಗ್ಗೆ ಯೋಚನೆ ಮಾಡಿ ಮಾಡಿ ನನ್ನ ಕಾಲು ನೋಸ್ತಾ ಇದ್ದಾವೆ ಇಲ್ಲಿ. ಏನು ಮಾಡೋದು? ಇಷ್ಟೊತ್ತಾಯಿತು, ಬರ್ತೀನಿ ಅಂತಿದ್ದಾರೆ. ಫ್ಲೈಟಿಂದ ಬೆಳಗ್ಗೆನೇ ಬಂದಿದ್ದಾರೆ, ಇನ್ನೂ ಬರ್ತಾ ಇಲ್ಲ. ಕಾರ್ ಕಳಿಸ್ತೀನಿ ಅಂದರೆ ಬೇಡ, ನಾನೇ ಟ್ಯಾಕ್ಸಿ ಮಾಡ್ಕೊಂಡು ಬರ್ತೀನಿ ಅಂದರು. ಓ, ಬಂದೇ ಬಿಟ್ರಾ? ನಾನು ನಿಮ್ಮದೇ ಯೋಚನೆ ಮಾಡ್ತಾ ಇದ್ದೆ, ಬಂದೇ ಬಿಟ್ಟಿದ್ದೀರಲ್ಲ. ನಾವು ಆವಾಗಲೇ ಬಂದ್ವಿ, ನೀನು ಎಷ್ಟೊಂದು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದೆಯಲ್ಲ. ಸೊ ನೀನು ನೋಡ್ಕೊತ ಇಲ್ಲೇ ನಿಂತ್ಬಿಟ್ವಿ. ನೋಡಿ ಯಾವ ರೀತಿ ನನ್ನ ಫ್ರೆಂಡು ಓಡಾಡ್ತಾ ಇದ್ದಾಳೆ, ನನ್ನ ಸಿಸ್ಟರ್ ಅಂತ. ಏನಿದು ಈ ರೀತಿ ಓಡಾಡ್ತಾ ಇದೆಯಲ್ಲ? ವಾಟ್ ಹ್ಯಾಪನ್? ವಾಟ್ ಆರ್ ಡೂಯಿಂಗ್? ನೀವು ಬಂದ್ರಿ ಅಲ್ಲ, ನಂಗೆ ಖುಷಿ ಆಗ್ಬಿಟ್ಟಿದೆ, ತುಂಬ ಖುಷಿ ಆಯಿತು. ಅಕ್ಕ ಹೇಗಿದೆಯಾ? ಅಕ್ಕ ಚೆನ್ನಾಗಿದೆಯಾ? ಮತ್ತು ಯಾವುದೋ ಒಂದು ಹುಡುಗಿನ ಕರ್ಕೊಂಡು ಬರ್ತೀನಿ ಅಂದಿದ್ದೆ. ಸಮಾಧಾನ, ವೆಯ್ಟ್. ದಿಸ್ ಗರ್ಲ್ ಈಸ್ ಜಾನ್ವಿ, ಸೂಪರ್ ಆ್ಯಂಡ್ ಬ್ಯೂಟಿಫುಲ್ ಗರ್ಲ್. ಓ, ಹಾಯ್ ಜಾನ್ವಿ. ಹಾಯ್ ಆಂಟಿ, ಐ ಆಮ್ ಜಾನ್ವಿ. Janvi for Jagdish Janvi is my father name Jagdish and my Janvi is this note is my mother, father and my two in one, two members. Oh, I see. Okay, come sit. ಬಂದಿದ್ದೀವಿ ಇಲ್ಲೇ ಉಳಿಕೆ. ಸೊ ಅವಳಿಗೆ ಸ್ವಲ್ಪ ಕನ್ನಡ ವೀಕ್ ಇದ್ದಾಳೆ, ಆದರೂ ಕಲ್ತ್ಕೊತಾಳೆ. ಫಾರಿನಿಂದ ಬರ್ತಾ ಇದ್ದಾಳಲ್ಲ, ಸ್ವಲ್ಪ ಕನ್ನಡದ ಪ್ರಾಬ್ಲಮ್ ಇದೆ ಅವಳಿಗೆ, ಆದರೂ ಕಲ್ತ್ಕೊತಾಳೆ. ನಾನು ಸ್ವಲ್ಪ ಕಲಿಸಿದ್ದೀನಿ, ಮಾತಾಡ್ತಾಳೆ ನೋಡು ನಿನ್ನ ಜೊತೆ ಬೇಕಾಗಿ. ನಮಸ್ಕಾರ ಆಂಟಿ. ಅದು ನಾನು ಏನು ಅಂತಂದರೆ ನನಗೆ ಜಾಸ್ತಿ ಕನ್ನಡ ಲ್ಯಾಂಗ್ವೇಜ್ ಬರಲ್ಲ, ಆದ್ರೂ ಆಂಟಿ ಸ್ವಲ್ಪ ಸ್ವಲ್ಪ ಹೇಳಿಕೊಟ್ಟಿದ್ದಾರೆ, ಆದರೂ ಕಲ್ತ್ಕೊತಾ ಇದ್ದೀನಿ. ಇಲ್ಲಿ ನನಗೆ ಕನ್ನಡದವರು ಮದುವೆ ಆಗಬೇಕು ಅಂತ ಇಷ್ಟ, ಸೊ ಅದಕ್ಕೆ ನಾನು ಈ ಕಡೆಗೆ ಬಂದಿದ್ದೀನಿ ಆಂಟಿ. ಓ, ಐ ಸಿ. ಬನ್ನಿ ಕೂತ್ಕೊಳ್ಳಿ. ವಾವ್, ವಾಟ್ ಇಸ್ ದ ಹೌಸ್, ಸೂಪರ್ ಯಾನ್. ಎಷ್ಟೊಂದು ಚೆನ್ನಾಗಿದ್ದಾರೆ. ಈ ಮನೆ ಸಖತ್ತಾಗಿದೆ. ಪಟಾಯಿಸಿದ್ರೆ ಇದೇ ಮನೆ ಥರ ಹುಡುಗನ ಪಟಾಯಿಸ್ಬೇಕು ಅಂತ ಮನಸ್ಸಲ್ಲಿತ್ತು. ತಿನ್ನೋಕ್ಕೂ ಗತಿ ಇಲ್ಲ, ಆದರೂ ಇಲ್ಲಿ ಬಂದು ಇಂಥ ಮನೇಲಿ ಆಹಾ ರಾಣಿ ಗತೆ ಇರ್ಬೋದು. ಇಂಗ್ಲೀಷ್ ಅಂತೆ, ನೆಟ್ ಕನ್ನಡ ಇಂಗ್ಲೀಷೇ ಮಾತಾಡೋಕ್ಕೆ ಬರಲ್ಲ ನನಗೆ. ಏನು ಸ್ವಿಮ್ಮಿಂಗ್ ಪೂಲು, ಏನು ಮನೆ, ಎಷ್ಟೊಂದು ಚೆನ್ನಾಗಿದೆ. ಹಾಂ, ಇಂಥ ಮನೆಗೆ ಬರಬೇಕಾದ್ರೆ ನಾನು ಪುಣ್ಯ ಮಾಡಿದ್ದೀನಿ. ಅನ್ನೋ ಅಕ್ಷರ ಬರಲ್ಲ ನನಗೆ, ನನ್ನನ್ನು ಇಂಗ್ಲೀಷ್ ಮಾತಾಡೋ ಅಂದಾಳೆ ಆಂಟಿ. ಏನು ಮಾಡೋದು? ಈ ಮನೆಗೆ ಸೊಸೆ ಆಗಬೇಕು ಅಂದರೆ ನಾನು ಕಲ್ತ್ಕೊಳ್ಳೇಬೇಕಲ್ಲ ಇಂಗ್ಲೀಷು. ಅಚ್ಚ ಕನ್ನಡದ ಕನ್ನಡತಿ ನಾನು. ಯಾವ ಬೇಕಾದರೂ ಬೈಲಿ, ಎಲ್ಲ ಗೊತ್ತಾಗತ್ತೆ. ಏನೇ ಎಷ್ಟೊಂದು ಚೆನ್ನಾಗಿರೋ ಸುಂದರವಾಗಿರೋ ಹುಡುಗಿನ ಕರ್ಕೊಂಬಂದಿದ್ಯಾ? ಎಷ್ಟು ವಿದೇಶದಿಂದ ಬಂದಾಳಂತೀಯ? ಅವ್ಳ ಡ್ರೆಸ್ ಸೆನ್ಸ್ ನೋಡು, ಎಷ್ಟೊಂದು ಚೆನ್ನಾಗಿದೆ. ಮೈ ತುಂಬ ಚೂಡಿ ಹಾಕ್ಕೊಂಡು ಬಟ್ಟೆ ಹಾಕ್ಕೊಂಡು ಎಷ್ಟು ಚೆನ್ನಾಗಿದ್ದಾಳೆ. ನನಗಂತೂ ಭಾಳ ಇಷ್ಟ ಆದ್ಲು ಇವಳು. ಇವಳಂದರೆ ನಂಗೆ ತುಂಬ ಇಷ್ಟ ಆಯಿತು. ಇವಳೇ ನನ್ನ ಮನೆ ಸೊಸೆ, ನಾನು ಮಾಡ್ಕೋತೀನಿ. ನೀನು ಕರ್ಕೊಂಬಂದಿದ್ಯಾ ಅಂದರೆ ಒಳ್ಳೆ ಹುಡುಗಿನೇ ಇರ್ತಾಳೆ. ಸರಿ ಹೋಗು, ನಿನ್ನ ಸೊಸೆನ ಮಾತಾಡ್ಸು, ನಾನು ಹಾಗೆ ಇಲ್ಲೇ ಮನೆ ನೋಡ್ತಾ ಇರ್ತೀನಿ. ಹಳ್ಳಕ್ಕೆ ಬಿತ್ತು ಬಕರ, ಒಂದು ಹಳ್ಳಕ್ಕೆ ಬಿತ್ತಿ ಗಂಗಾರ ಬಕರ ಅಲ್ಲ. ಆ ಹುಡುಗಿನ ನನ್ನ ಮಗಳೇ, ಇವಳ ತಂಗಿ ನಾನು ಸ್ವಂತ ತಂಗಿ ಅಲ್ಲ. ಇವಳು ಸ್ವಂತ ತಂಗಿನ ಬಡ್ದು ಅವಳ ರೀತಿಯೇ ನಾವು ಫೇಸ್ ಕಟ್ನ ಪ್ರಿಂಟ್ ಮಾಡಿಕೊಂಡು ಮುಖಕ್ಕೆ ಹಾಕೊಂಬಂದಿದ್ದೀವಿ. ಅವಳು ನನ್ನ ಮಗಳು, ನಾವು ಭಿಕ್ಷೆ ಬೇಡವರು. ಈ ರೀತಿ ರೆಡಿಯಾಗಿದ್ದೀವಿ. ಇವಳು ಪ್ಲ್ಯಾನ್ ಎಲ್ಲ ಇವಳ ತಂಗಿ ಹತ್ರ ಮಾತಾಡೋದು, ನಾನು ಇವಳ ತಂಗಿ ಫೋನಲ್ಲಿ ಮಾತಾಡೋದನ್ನೆಲ್ಲ ಕೇಳಿಸ್ಕೊಂಡಿದ್ದೆ. ಅದೇ ರೀತಿ ಇವಳ ತಂಗಿನ ಒಂದು ರೂಮಲ್ಲಿ ಕಟ್ ಹಾಕಿ ಅವಳನ್ನ ಹೊಡೆದು ಅವಳ ಪ್ಲ್ಯಾನ್ ತಿಳ್ಕೊಂಡು ಈ ಮನೆಗೆ ಬಂದಿದ್ದೀವಿ. ನನ್ನ ಮಗಳು ಅವಳು ಜಾನ್ವಿ, ನಾನು ಜಾನ್ವಿ ಅವರಮ್ಮ. ಇಲ್ಲಿ ಅವಳ ತಂಗಿ ಗತಿನೇ ನಾವು ಬಂದಿದ್ದೀವಿ ಅಂತ ತಿಳ್ಕೊಂಡು ಅವಳು ತಂಗಿ ಅಂತಿದ್ದಾಳೆ. ಇಲ್ಲ, ಅವಳ ಥರ ಇದು ಮುಖವಾಡ ಹಾಕ್ಕೊಂಡು ಬಂದಿದ್ದೀನಿ. ಈ ಮನೆಯಲ್ಲೆಲ್ಲ ಲಪ್ಟಾಯಿಸಿ ಈ ಮನೇನ ಆಸ್ತಿ ಹೊಡ್ಕೊಂಡು ನಾವು ಮತ್ತೆ ಒಂದು ಮನೇನ ಪ್ಲ್ಯಾನ್ ಮಾಡೋರು, ಗೊತ್ತಾ? ಈ ರೀತಿ ಇದ್ದೀವಿ ನಾವು. ಬನ್ನಿ, ಅವಳನ್ನ ಹೇಗೆ ಬಕರ ಮಾಡಿ ಅವಳ ಮಗನ ಮದುವೆ ಮಾಡ್ಕೋಬೇಕು ಅಂತ ನೋಡೋಣ. ರೂಪಾ,
ನೀನು ನಿನ್ನ ಮಗನಿಗೆ ಇನ್ನೂ ಯಾಕೆ ಮದುವೆ ಮಾಡಿಲ್ಲ? ಇವರೆಲ್ಲರೂ ಯಾರು? ಏನೋ ಮಾತಾಡ್ತಾ ಇದ್ದಾರಲ್ಲ, ಇಷ್ಟೊಂದು ಚೆನ್ನಾಗಿ ರೆಡಿಯಾಗಿ ಬಂದವ್ರೆ, ಏನೋ ಮದುವೆ ಗಿದುವೆ ಅಂತ ಇದ್ದಾರೆ. ಆದರೆ ಇಷ್ಟು ದೂರದಿಂದ ನನಗೇನು ಕೇಳಿಸ್ತಾ ಇಲ್ಲ. ಹತ್ರ ಹೋಗೋಣಂದ್ರೆ ನಾನು ಹೋದ್ಮೇಲೆ ಅವ್ರು ಏನೂ ಮಾತಾಡಲ್ಲ, ಸೈಲೆಂಟ್ ಆಗಿಬಿಡ್ತಾರೆ. ಏನು ಮಾಡೋದು? ಸರಿ, ಕಾಫಿ ಕೊಡೋ ನಾವು ಮಾಡ್ಕೊಂಡು ಹೋಗ್ಲಾ? ಬೇಡ ಬೇಡ, ಅವ್ರು ಕಾಫಿ ಕುಡಿಯೋ ಹಾಗೆ ಕಾಣ್ತಾ ಇಲ್ಲ. ಸರಿ, ಅವ್ರಿಗೋಸ್ಕರ ಸ್ನ್ಯಾಕ್ಸ್ ಮಾಡ್ಕೊಂಡು ಹೋಗ್ತೀನಿ. ಮತ್ತೆ ಹೇಗಿದ್ದಾರಮ್ಮ ನಿಮ್ಮ ಅಪ್ಪಾಜಿ? ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರಾ? ಇಷ್ಟ ಆಯ್ತಾ ನಮ್ಮ ಮನೆ? ನೋಡು, ಇಷ್ಟಿದೆ ನಮ್ಮ ಮನೆ. ಅಯ್ಯೋ ಆಂಟಿ, ಮನೆ ತುಂಬ ಚೆನ್ನಾಗಿದೆ ಆಂಟಿ. ನಮ್ಮ ಕಡೆ ನಮ್ಮ ವಿದೇಶದಲ್ಲಾದರೆ ಮನೆಗಳು ಒಂದು ರೀತಿ ಬೇರೆಯೇ ಇರ್ತವೆ. ಅಲ್ಲಿಯೂ ಮನೆ ನೋಡಿ ನೋಡಿ ನನಗೆ ಕಣ್ಣಲ್ಲಿ ಪೊರೆ ಬಂದಂಗೆ ಆಗ್ಬಿಟ್ಟಿತ್ತು. ಆದರೆ ಇಲ್ಲಿ ಸಖತ್ತಾಗಿದೆ ಆಂಟಿ. ನಮ್ಮ ಕರ್ನಾಟಕದಲ್ಲಿ ನನಗೆ ಬಂದಿರಬೇಕು ಅಂತ ಆಸೆ. ನಾನು ಹುಟ್ಟಿ ಬೆಳೆದಿದ್ದು ಎಲ್ಲ ಅಮೇರಿಕಾದಲ್ಲೇ ಅಲ್ವಾ ಆಂಟಿ, ಅದಕ್ಕೆ ನಾನು ಇಲ್ಲಿಗೆ ಬಂದೆ. ಸೊ ಮನೆ ತುಂಬ ಚೆನ್ನಾಗಿದೆ ಆಂಟಿ, ಸೊ ಬ್ಯೂಟಿಫುಲ್. ನನಗೆ ಮನೆ ಇಷ್ಟ ಆಯಿತು. ಹಾಗೆ ನಾವು ಇಷ್ಟ ಆಗಲಿಲ್ವಾ ನಿಮ್ಮ ಮನೆಯವರು? ಹಾಗೆ ನನ್ನ ಮಗನ ನೋಡಿದ್ರೆ ನೀನು ಹಾಗೆ ತಾಡ್ಬಿಡ್ತೀಯ, ಆ ರೀತಿ ಇದ್ದಾನೆ. ಹೋಗಿ ಆಂಟಿ, ನಂಗೆ ನಾಚಿಕೆ ಆಗುತ್ತೆ. ಆಂಟಿ ಹೇಳೇ ಕರ್ಕೊಂಬಂದಿದ್ದಾರೆ ನನ್ನ. ಮತ್ತು ಇಲ್ಲಿ ಅವ್ರ ಮಗನ ನೀನು ನೋಡಿ ಮದುವೆ ಆಗಬೇಕು ಅಂತ. ನನಗೂ ಇಲ್ಲಿ ಕನ್ನಡದವರು ಹುಡುಗನ್ನ ನೋಡಿ ಮದುವೆ ಆಗಬೇಕು ಅಂತ ಭಾಳ ಆಸೆ ಇತ್ತು. ನೀವು ಹೇಳ್ದಂಗೆ ಆಗಲಿ ಆಂಟಿ. ನೋಡೋಣ, ನಿಮ್ಮ ಮಗನ ನೋಡ್ತೀನಿ. ನನಗೆ ಇಷ್ಟ ಆದರೆ ಒಪ್ಕೊಳ್ತೀನಿ ಆಂಟಿ, ಇಲ್ಲ ಅಂದರೆ ಇಲ್ಲ. ಬೇಜಾರು ಮಾಡ್ಕೊಕ್ಕೆ ಹೋಗ್ಬೇಡಿ. ನೀನೇನು ಚಿಂತೆ ಮಾಡೋಕೆ ಹೋಗ್ಬೇಡ ರೂಪ. ಅವಳಿಗೆ ನಿನ್ನ ಮಗನ ನೋಡಿದ ತಕ್ಷಣನೇ ಇಷ್ಟ ಆಗುತ್ತೆ. ನಿನ್ನ ಮಗನ ನೋಡಿಲ್ಲಲ್ಲ, ಅದಕ್ಕೆ ಹಾಗಂತ ಇದ್ದಾಳೆ. ಏನೂ ತಿಳ್ಕೊಬೇಡ. ಅವನಿಗೇನೋ ಹುಡುಗಿ ಏನು ನೋಡಿರಲಿಲ್ವಾ ಇಷ್ಟು ದಿನ? ಹಾಂ, ಇವಳೇನು ಹೇಳ್ತಾ ಇದ್ದಾಳೆ? ಹುಡುಗಿ ನೋಡಿರಲಿಲ್ಲ ಅಂತ ಹೇಳ್ತಾ ಇದ್ದಾಳೆ. ಅಕ್ಕನಿಗೆಲ್ಲ ವಿಷಯ ಹೇಳೇ ಬಿಟ್ಟಿದ್ನಲ್ಲ, ಅವನಿಗೆ ಮದುವೆ ಆಗಿದೆ, ಅವಳನ್ನ ಹೊರಗೆ ಹಾಕಿ ಒಂದು ಹುಡುಗಿನ ಕರ್ಕೊಂಡು ಬಾ, ನಿನ್ನ ಫ್ರೆಂಡ್ ಮಗಳನ್ನ ಮದುವೆ ಮಾಡೋಣ ಅಂತ. ಇವಳು ನೋಡಿದ್ರೆ ಅವನು ಹುಡುಗಿ ಗಿಡಿ ನೋಡಿರಲಿಲ್ಲ ಇಷ್ಟು ದಿನ ಅಂತಾಳೆ. ಯಾಕೆ, ಇವಳೇನಾದರೂ ಮರುವ? ಇವಳೇನಪ್ಪ ಯೋಚನೆ ಮಾಡ್ತಾ ಇದ್ದಾಳೆ? ಆಂಟಿ, ನೀವು ಅವ್ರ ಮುಂದೆ ಮದುವೆ ಸುದ್ದಿ ಯಾಕೆ ಮಾತಾಡಿದ್ರಿ? ಅವಳು ಹೇಳಿರಲಿಲ್ವಾ ಹೆಂಗಸು ಅವನಿಗೆ ಮದುವೆ ಆಗಿದೆ, ಆ ಹುಡುಗಿನ ಓಡಿಸಿ ಮದುವೆ ಮಾಡಬೇಕು ಅಂತ ಇದ್ದಾರೆ ಅಂತ? ನೀವು ಹೋಗಿ ಹೋಗಿ ಅದಕ್ಕೆ ಕೇಳಿದ್ರೆ ಅವ್ರು ಶಾಕ್ ಆಗಿ ನಿಂತಿದ್ದಾರೆ. ಓಹ್, ಸಾರಿ, ನನಗೆ ಗೊತ್ತಾಗಲಿಲ್ಲಪ್ಪ. ನಾನು ಮಾತು ಕೇಳ್ಬಿಟ್ಟೆ, ಅದಕ್ಕೆ ಅವಳು ಶಾಕ್ ಆಗಿ ಆ ಕಡೆ ನಿಂತಾಳೆ. ಅವಳನ್ನ ಹೇಗಾದರೂ ಮಾಡಿ ಇದು ಮಾಡಬೇಕು. ಏ ರೂಪಾ, ಇಲ್ಲಿ ನೋಡಿಲಿ, ನಾನು ತಮಾಷೆ ಮಾಡ್ತಾ ಇದ್ದೀನಿ ಕಣೆ, ನೀನೇನು ಆ ರೀತಿ ಶಾಕ್ ಆದೆ? ತಮಾಷೆ ಮಾಡ್ತಾ ಇದೆಯಾ? ನಾನು ಭಯ ಬಿದ್ದುಬಿಟ್ಟೆಪ್ಪ, ನೀನೇನಾದರೂ ತಮಾಷೆ ಮಾಡ್ತಾ ಇದೆಯಾ ಅಂತ. ಹ್ಞೂ ಅತ್ತೆ, ಅತ್ತೆ ಯಾರು ಬಂದಿದ್ದಾರೆ ಅತ್ತೆ? ನಿಮ್ಮ ಫ್ರೆಂಡಾ ಅತ್ತೆ?